ಈ 6th ಸೆಂಚುರಿ BC ಏನ್ ನೋಡ್ತೀವಿ, ಈ 6th ಸೆಂಚುರಿ BCಯಲ್ಲಿ 3 ಹೊಸ ಫಿಲಾಸಫಿಗಳ ರೈಸ್ ನ ನೋಡ್ತೀವಿ ನಾವು. ಅದ 3 ಹೊಸ ಮೂವ್ಮೆಂಟ್ಸ್ ನ ನೋಡ್ತೀವಿ ನಾವು. ಅದಕ್ಕೆ ಶ್ರಮಣ ಮೂವ್ಮೆಂಟ್ ಅಂತ ಕರಿತೀವಿ. ಶ್ರವಣ ಮೂವ್ಮೆಂಟ್ ಅಂತ ಕರೆಯೋದನ್ನ ನೋಡ್ತೀವಿ. ಆ ಶ್ರಮಣ ಮೂವ್ಮೆಂಟ್ ಅಲ್ಲಿ ಫಸ್ಟ್ ನೋಡೋದು ನಾವು ಜೈನಿಸಮ್ ನ ನೋಡ್ತೀವಿ. ಅದಾದ್ಮೇಲೆ ಬುದ್ಧಿಸಮ್ ನ ನೋಡ್ತೀವಿ. ಅದೇ ಟೈಮ್ ಪೀರಿಯಡ್ ಅಲ್ಲಿ ಕಂಟೆಂಪ್ರರಿ ಆಗ್ಬಿಟ್ಟು ಅಜೀವಿಕಾಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಕೂಲ್ ನ ಕೂಡ ನಾವು ನೋಡ್ತೀವಿ. ಈ 3 ಜನ, ಮಹಾವೀರ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಇನ್ನೊಂದು ಕಡೆಗೆ ಗೋಶಲ ಆಗಿರ್ಬೋದು, ಆಲ್ 3 ವೇರ್ ಕಂಟೆಂಪ್ರರೀಸ್ ಅಂತ ಹೇಳ್ಬೋದು ನಾವು. 3 ಜನನು ಕೂಡ ಸಮಕಾಲೀನರಾಗಿದ್ರು ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಏನ್ ನಾವು ಗೋಶಲ ಮಕ್ಕಲಿಪುತ್ತ ಅಂತ ಏನ್ ನೋಡ್ತೀವಿ ನಾವು, ಈ ಗೋಶಲ ಮಕ್ಕಲಿಪುತ್ತನಿಂದ ಎಸ್ಟಾಬ್ಲಿಷ್ ಆಗಿರುವಂತ ಒಂದು ಮೂವ್ಮೆಂಟ್ಗೆ ನಾವು ಅಜೀವಿಕಾಸ್ ಅಂತ ಕರಿಬಹುದು. ಜೈನಿಸಂ ಜೊತೆಗೆ ಬಹಳ ಸಿಮಿಲಾರಿಟಿ ಇರುವಂತಹ ಒಂದು ಸೆಕ್ಟ್ ಅಂತ ಹೇಳ್ಬೋದು ನಾವು, ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ಬೋದು. ಇವರು ಕೂಡ ಈ ಜೈನ್ ದಿಗಂಬರಾಸ್ ಏನಿರ್ತಾರೆ, ಇವರು ಕೂಡ ಅದೇ ತರದಲ್ಲಿ ಕಂಪ್ಲೀಟ್ ಅಬಂಡೆನ್ಸ್ ನೋಡ್ಬೋದು ನಾವು ಅಜೀವಿಕಾಸ್ ಅಲ್ಲೂ ಕೂಡ. ಆದ್ರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅಜೀವಿಕಾಸ್ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟು ಆಲ್ಮೋಸ್ಟ್ 1500 ಇಯರ್ಸ್ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಅವರ ಫಸ್ಟ್ ಹ್ಯಾಂಡ್ ಎವಿಡೆನ್ಸ್ ಇಸ್ ನಾಟ್ ಅವೈಲಬಲ್. ಅವ್ರ ಸ್ಕ್ರಿಪ್ಚರ್ಸ್ ಆಗಿರ್ಬೋದು, ಅವ್ರ ಬುಕ್ ಆಗಿರ್ಬೋದು, ಅವ್ರ ಬಗ್ಗೆ ಅವ್ರು ಹೇಳ್ಕೊಂಡಿರೋದಾಗಿರ್ಬೋದು, ಯಾವುದನ್ನು ಕೂಡ ಅಟ್ ಪ್ರೆಸೆಂಟ್ ಇಸ್ ನಾಟ್ ಅವೈಲಬಲ್. ಎಲ್ಲಾನು ಕೂಡ ಸೆಕೆಂಡರಿ ಸೋರ್ಸಸ್ ಇಂದಾನೆ ಅಂದ್ರೆ ಜೈನ್ಗಳು ಅಜೀವಿಕಾ ಫಿಲಾಸಫಿ ಬಗ್ಗೆ ಏನ್ ಕಂಡೆಮ್ ಮಾಡಿದ್ದಾರೆ, ಬುದ್ಧಿಸ್ಟು ಅಜೀವಿಕಾಸ್ನ ಯಾವ ತರ ಕಂಡೆಮ್ ಮಾಡಿದ್ದಾರೆ, ಬುದ್ಧಿಸ್ಟು ಅಜೀವಿಕಾ ಫಿಲಾಸಫಿನ ಏನ್ ಹೇಳಿದ್ದಾರೆ, ಅದ್ರ ಮೇಲ್ಗಡೆಯಿಂದ ಒಂದಷ್ಟನ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು ಅಜೀವಿಕಾ ಸ್ಕೂಲ್ ಬಗ್ಗೆ. ಇದು ಕೂಡ 5th ಸೆಂಚುರಿ BC ಅಲ್ಲಿ ಇದನ್ನ ನೋಡ್ತೀವಿ. ದಿಸ್ ವಾಸ್ ಅ ಕಂಟೆಂಪ್ರರಿ ಆಫ್ ಜೈನಿಸಮ್ ಅಂಡ್ ಬುದ್ಧಿಸಮ್. ಇಲ್ಲಿ ಜೈನಿಸಮ್ಗೆ ಬುದ್ಧಿಸಮ್ಗೆ ಸಾಕಷ್ಟು ಜೈನ್ ಫಿಲಾಸಫಿ ಮತ್ತೆ ಬುದ್ಧಿಸ್ಟ್ ಫಿಲಾಸಫಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅಲ್ಲಿ ನೋಡ್ಕೊಂಡ್ವಿ ನಾವು. ಆದ್ರೆ ಒಂದು ಅಜೀವಿಕಾಸ್ ಬಗ್ಗೆ ಏನಕ್ಕೆ ಅಷ್ಟೊಂದು ಡೀಟೇಲ್ಸ್ ನೋಡೋದಕ್ಕೆ ಆಗೋದಿಲ್ಲ ನಮ್ಗೆ ಅಂತ ಹೇಳಿದ್ರೆ, ಅವರ ಒರಿಜಿನಲ್ ಸ್ಕ್ರಿಪ್ಚರ್ಸ್ ಏನಿದೆ ಅದೆಲ್ಲಾನು ಕೂಡ ಒರಿಜಿನಲ್ ಎವಿಡೆನ್ಸಸ್ ಏನಿತ್ತು ಅಜೀವಿಕಾಸ್ ಬಗ್ಗೆ ಅದೆಲ್ಲಾನು ಕೂಡ ಪರೀಕ್ಷೆ ಆಗಿರೋದನ್ನ ನೋಡ್ತೀವಿ. ಜೊತೆಗೆ ಇವರು ಒಂದು ಪಾಯಿಂಟ್ ನ ಮೇಲ್ಗಡೆಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ನಿಯತಿ ಅನ್ನೋಂಥ ಒಂದು ಕಾನ್ಸೆಪ್ಟ್ ನ ಮೇಲ್ಗಡೆಗೆ. ಈ ಅಂಬರೀಷ್ ಒಂದು ಹಾಡಿದೆ, ಬೊಂಬೆ ಆಡ್ಸೋನು ಮೇಲೆ ಕುಂತವನೆ ಅಂತ ಅಲ್ವಾ, ಸೇಮ್ ಆ ಹಾಡನ್ನ ಅಜೀವಿಕಾ ಸ್ಕೂಲ್ ಅಂತ ಹೇಳ್ಬೋದು ನಾವು. ಬೊಂಬೆ ಆಡ್ಸೋನ್ ಮೇಲೆ ಕೂತಿಯಾನೆ, ನಮ್ಗೆ ಯಾಕೆ ಟೆನ್ಷನ್ ಅನ್ನೋ ಹತ್ರ ಎಲ್ಲಾನು ಕೂಡ ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಯಾವಾಗ ಹುಟ್ಟಬೇಕು, ಯಾವಾಗ ಸಾಯ್ಬೇಕು, ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ರೀಬರ್ತ್ ಯಾವಾಗ, ನಂದು ಎಲ್ಲಾನು ಕೂಡ ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಏನು ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋಂಥ ಒಂದು ಸ್ಕೂಲ್ ಆಫ್ ಥಾಟ್ ಅಜೀವಿಕಾಸ್ ಅಂತ ಕರಿತೀವಿ ನಾವು. ಎಲ್ಲಾನು ಕೂಡ ಫಿಕ್ಸ್ ಆಗ್ಬಿಟ್ಟಿದೆ, ಎಲ್ಲಾನು ಕೂಡ ನಿಯತಿ ಡಿಟರ್ಮೈನ್ ಮಾಡ್ಬಿಟ್ಟಿದೆ, ನಾನು ಮಾಡೋದೇನೂ ಇಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಯಾವ್ದ್ರ ಕೆಳಗಡೆಗೆ, ಅಜೀವಿಕಾಸ್ ಕೆಳಗಡೆಗೆ. ಇವರು ಕರ್ಮ ಥಿಯರಿನ ನಂಬೋದಿಲ್ಲ. ಕರ್ಮ ಇಸ್ ಅ ಫ್ಯಾಲಸಿ ಅಂತ, ಕರ್ಮ ಅನ್ನೋದು ಸುಳ್ಳು. ಏನಕ್ಕಂತ ಹೇಳಿದ್ರೆ, ನಾನು ಯಾವ ಕರ್ಮ ಮಾಡಬೇಕು ಅಂತ ಫೇಟ್ ಡಿಸೈಡ್ ಮಾಡ್ಬಿಟ್ಟಿದೆ. ನಾನು ಒಳ್ಳೆ ಕರ್ಮ ಮಾಡಬೇಕು, ಕೆಟ್ಟ ಕರ್ಮ ಮಾಡಬೇಕು, ಒಳ್ಳೇದು ಕೆಟ್ಟದು ಅನ್ನೋದು ಎಲ್ಲದನ್ನು ಕೂಡ ನಿಯತಿ ಡಿಸೈಡ್ ಮಾಡ್ಬಿಟ್ಟಿದೆ. ಸೊ ಒಳ್ಳೇದು ಕೆಟ್ಟದು ಎಲ್ಲ ಆಗ್ತಿರೋದು, ಒಳ್ಳೆ ಕರ್ಮ ಕೆಟ್ಟ ಕರ್ಮ ಎಲ್ಲಾನು ನಡೆಸ್ತಿರೋದು ಯಾವುದು, ನಿಯತಿ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ನನ್ನ ಕೈಲಿ ಏನೂ ಇಲ್ಲ, ಅದು ಹೆಂಗ್ ನಡೀತಿದ್ಯೋ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ನೋಡ್ಬೋದು ನಾವು ಯಾವ್ದ್ರ ಕೆಳಗೆ, ಅಜೀವಿಕಾಸ್ ಕೆಳಗಡೆಗೆ. ಅದ್ರ ಜೊತೆಗೆ ಏನ್ ನಾವು ವೈಶೇಷಿಕ ಸ್ಕೂಲ್ ನೋಡ್ತೀವಿ, 6 ಸ್ಕೂಲ್ಸ್ ಆಫ್ ಫಿಲಾಸಫಿಯಲ್ಲಿ, ಆ ವೈಶೇಷಿಕಾಸ್ ಅಲ್ಲಿ ಏನು ನಾವು ಆಟಮ್ಸ್ ಅನ್ನೋ ಕಾನ್ಸೆಪ್ಟ್ ನ ನೋಡ್ತೀವಿ, ಇಲ್ಲೂ ಕೂಡ ಅದೇ ತರದ ಆಟಮ್ಸ್ ಕಾನ್ಸೆಪ್ಟ್ ನ ನಾವು ನೋಡ್ಬೋದು. ಆಟಮ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ನ ನೋಡ್ತೀವಿ. ಅದ್ರ ಜೊತೆಗೆ ಈ ಸೋಲ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಏನಿದೆ, ಸೋಲ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ನ ಕೂಡ ರಿಜೆಕ್ಟ್ ಮಾಡೋದನ್ನ ನೋಡ್ತೀವಿ ನಾವು ಅಜೀವಿಕಾಸ್. ಸೋಲ್ ಅನ್ನೋಂಥದ್ದು ಏನೂ ಅಲ್ಲ, ಸೋಲ್ ಅನ್ನೋಂಥದ್ದು ಅದು ಕೂಡ ಒಂದು ಮಟೀರಿಯಲ್ ಅಷ್ಟೇ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚೇಂಜ್ ಆಗ್ತಾ ಹೋಗುವಂತ ಮಟೀರಿಯಲ್ ಅಷ್ಟೇ ಅಂತ ಹೇಳ್ಬಿಟ್ಟು ಸೋಲ್ ಬಗ್ಗೆನೂ ಕೂಡ, ಅಂದ್ರೆ ಕಾನ್ಸೆಪ್ಟ್ ಆಫ್ ಸೋಲ್ ಬಗ್ಗೆನೂ ಕೂಡ ಇವರು ಡಿಸ್ರಿಗಾರ್ಡ್ ಮಾಡೋದನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ತೀವಿ ಅಜೀವಿಕಾಸ್ ಬಗ್ಗೆ, ಇಲ್ಲೇನ್ ನೋಡ್ತೀವಲ್ವಾ ನಾವು, ಈ ಒಂದು ಇಂಡಿವಿಜುವಲ್ ನ ಅಜೀವಿಕಾಸ್ ಅಂತ ಹೇಳ್ಬಿಟ್ಟು ಹಿಸ್ಟೋರಿಯನ್ಸ್ ಐಡೆಂಟಿಫೈ ಮಾಡಿರೋದನ್ನ ನೋಡ್ಬೋದು. ಇವರೆಲ್ಲರೂ ಕೂಡ ಬುದ್ಧಿಸ್ಟೇ, ಆದ್ರೆ ಈ ಒಂದು ಇಂಡಿವಿಜುವಲ್ ಏನಿದಾನೆ ಇವನನ್ನ ಅಜೀವಿಕಾ ಅಂತ ಕರಿಬಹುದು ನಾವು. ಆಗ್ಲೇ ಹೇಳ್ದೆ, ಜೈನಿಸಮ್ ಅಲ್ಲಿ ಯಾವ ತರ ಸಲ್ಲೇಖನ ನೋಡ್ತೀವಿ ನಾವು, ಊಟ ಬಿಡೋದು, ತಿಂಡಿ ಬಿಡೋದು, ನೀರ್ನ ಬಿಡೋ ಅಂತ ಸಲ್ಲೇಖನ ಏನ್ ನೋಡ್ತೀವಿ, ಆ ತರದ್ದು ಸಲ್ಲೇಖನ ಪರ್ಫಾರ್ಮ್ ಮಾಡ್ತಾ ಇದ್ದನ್ನ ನಾವು ನೋಡ್ಬೋದು ಯಾರು, ಅಜೀವಿಕಾಸ್ಗಳು ಕೂಡ. ಏನಕ್ಕೆ ಅಂತ ಹೇಳಿದ್ರೆ, ಆ ನಿಯತಿ ಏನ್ ಡಿಟರ್ಮೈನ್ ಮಾಡಿದೆ, ಇವಾಗ ನಾನು ಹೀಗಿದ್ದೀನಿ, ಹೀಗೆ ಬದುಕ್ತಾ ಇದ್ದೀನಿ, ಮತ್ತೆ ನೆಕ್ಸ್ಟ್ ಹುಡ್ತೀನಿ, ಮತ್ತೆ ಬದುಕ್ತೀನಿ, ಮತ್ತೆ ನೆಕ್ಸ್ಟ್ ಹುಡ್ತೀನಿ, ಮತ್ತೆ ಬದುಕ್ತೀನಿ, ಇದೆಲ್ಲಾನು ಕೂಡ ಪ್ರೋಸೆಸ್ನ ಬಹಳ ಫಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಪರ್ಫಾರ್ಮ್ ಸಲ್ಲೇಖನ. ಆ ತರದ್ದು ಎಲ್ಲವನ್ನ ಬಿಟ್ಟು ನಾನು ಸಲ್ಲೇಖನ ಮಾಡಿದ್ರೆ ಪ್ರೋಸೆಸ್ ಏನಿದೆ ಬಹಳ ಫಾಸ್ಟ್ ಆಗುತ್ತೆ. ಪ್ರೋಸೆಸ್ ಬಹಳ ಫಾಸ್ಟ್ ಆದಾಗ ಮಾತ್ರ ನನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅಷ್ಟು ಬಿಟ್ರೆ
ಅಜೀವಿಕಾಸ್ ಬಗ್ಗೆ, ಅಜೀವಿಕನ್ ಫಿಲಾಸಫಿಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಜಾಸ್ತಿ ಉಳ್ಕೊಂಡಿಲ್ಲ ಅಂತ ನಾವು ಹೇಳ್ಬೋದು. ಏನಕ್ಕೆ? ದೇರ್ ಇಸ್ ನೋ ಒರಿಜಿನಲ್ ಸ್ಕ್ರಿಪ್ಚರ್ಸ್. ಎರಡು ಮೂರು ಕಾನ್ಸೆಪ್ಟ್ ಜನರಲ್ ಆಗಿ ಅಬ್ಸರ್ವ್ ಮಾಡ್ಬೋದು ನಾವು. ಏನು, ಒಂದು ಎಲ್ಲದನ್ನು ಕೂಡ ನಿಯತಿ ಫಿಕ್ಸ್ ಮಾಡಿಬಿಟ್ಟಿದೆ, ಫೇಟ್ ಫಿಕ್ಸ್ ಮಾಡಿಬಿಟ್ಟಿದೆ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ಕರ್ಮ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಕರ್ಮ ಏನಕ್ಕಿಲ್ಲ ಅಂದ್ರೆ, ನಾನು ಯಾವ ಕರ್ಮ ಮಾಡ್ತೀನಿ, ಯಾವ ಆಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಯತಿ ಫಿಕ್ಸ್ ಮಾಡಿಬಿಟ್ಟಿದೆ, ಎಲ್ಲದನ್ನು ಕೂಡ ಫೇಟ್ ಫಿಕ್ಸ್ ಮಾಡಿದೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ದೇ ಡೋಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಸೋಲ್. ಸೋಲ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನೋದು ಕೂಡ ನಂಬಿಕೆ ಇಲ್ಲ. ಇಲ್ಲಿ ನೋಡ್ತೀವಿ ಸೋಲ್ ಇಸ್ ಆಲ್ಸೋ ಅ ಮಟೀರಿಯಲ್, ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಿರೋ ಅಂತ, ಅಂದ್ರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಚೇಂಜ್ ಆಗ್ತಿರುವಂತ ಒಂದು ಮಟೀರಿಯಲ್ ಅಷ್ಟೇ, ಅದ್ರಲ್ಲಿ ಯಾವುದೇ ತರದ ಮೆಟಾಫಿಸಿಕ್ಸ್ ಏನು ಇಲ್ಲ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಪ್ರತಿಯೊಂದು ಕೂಡ ಏನದು, ಪ್ರತಿಯೊಂದು ಯೂನಿವರ್ಸ್ ನಲ್ಲಿ ಇರುವಂತಹ ಮ್ಯಾಟರ್ಸ್ ಏನ್ ನೋಡ್ತೀವಿ ನಾವು, ಎವ್ರಿಥಿಂಗ್ ಈಸ್ ಕಂಪೋಸ್ಡ್ ಆಫ್ ಆಟಮ್ಸ್ ಅಂತ ಹೇಳೋದನ್ನ ನಾವು ನೋಡ್ಬೋದು. ಸೊ ವೈಶೇಷಿಕ ಸ್ಕೂಲಿಗೆ ಸಿಮಿಲರ್ ಇರೋದನ್ನ ನೋಡ್ತೀವಿ, ಜೈನ್ ಸ್ಕೂಲ್ ಆಫ್ ಥಾಟ್ಗೆ ಸಿಮಿಲರ್ ಇರೋದನ್ನ ನೋಡ್ತೀವಿ. ಯಾವ್ದ್ರ ಮುಖಾಂತರ? ಎಕ್ಸ್ಟ್ರೀಮ್ ಪೆನೆನ್ಸ್ ನ ಮುಖಾಂತರ. ಇಲ್ಲೂ ನೋಡ್ತೀವಿ ನಾವು ಮಡಕೆ ಒಳಗಡೆ ಕೂಡ ಕುತ್ಕೊಂಡು ತಪಸ್ ಮಾಡಿರುವಂತಹ ಇನ್ಸ್ಟೆನ್ಸಸ್ ಗಳನ್ನು ಕೂಡ ನಾವು ನೋಡ್ಬೋದು. ಬುದ್ಧಿಸ್ಟ್ ಕ್ರಿಟಿಸೈಸ್ ಮಾಡ್ತಾರೆ, ಈ ತರ ಮಡಕೆಯಲ್ಲಿ ಕುತ್ಕೊಂಡು ತಪಸ್ ಮಾಡೋದ್ರಿಂದ ಮೋಕ್ಷ ಸಿಗೋದಿಲ್ಲ, ಬುದ್ಧನ ಮಾರ್ಗ ಫಾಲೋ ಮಾಡಿದಾಗ ಮಾತ್ರ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬುದ್ಧಿಸ್ಟ್ಗಳು ಕ್ರಿಟಿಸೈಸ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇವರು ಏನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪೆನೆನ್ಸ್ ನ ಫಾಲೋ ಮಾಡ್ತಾರೆ, ಎಕ್ಸ್ಟ್ರೀಮ್ ಆಗಿ ತಪಸ್ಸನ್ನ ಏನ್ ಮಾಡ್ತಾ ಇದ್ರು, ಆ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪೆನೆನ್ಸ್ ದೂರ ತನಕನೂ ಕೂಡ ಹರಡಿತ್ತು. ಈ ತರದ ಒಂದು ಸೆಕ್ಟ್ ಇದೆಯಂತೆ, ಈ ತರದ ಒಂದು ಸೆಕ್ಟ್ ಮುಳ್ಳಿನ ಹಾಸಿಗೆ ಮೇಲ್ಗಡೆ ಮಲ್ಕೊಳ್ತಾರಂತೆ, ಮಣ್ಣಿನ ಮಡಕೆ ಒಳಗಡೆ ಕುತ್ಕೊಂಡು ತಪಸ್ ಮಾಡ್ತಾರಂತೆ, ತುಂಬಾ ಎಕ್ಸ್ಟ್ರೀಮ್ ಆಗಿ ದೇಹನ ದಂಡಿಸ್ತಾರೆ ಅಂತ ಹೇಳ್ಬಿಟ್ಟು ಚೈನೀಸ್ ಲಿಟರೇಚರ್ ನಲ್ಲಿ ಮತ್ತೆ ಜಾಪನೀಸ್ ಲಿಟರೇಚರ್ ನಲ್ಲಿ ಕೂಡ ಅಜೀವಿಕಗಳ ಬಗ್ಗೆ ಮೆನ್ಷನ್ಸ್ ಇರೋದನ್ನ ನಾವು ನೋಡಬಹುದು. ಆದ್ರೆ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ಈ ಅಶೋಕ ಸಾರಿ ಚಂದ್ರಗುಪ್ತನ ಮೌರ್ಯನ ಮಗ ಬಿಂದುಸಾರ ಅಂತ ನೋಡ್ತೀವಿ ನಾವು. ಅಜೀವಿಕಾ ಸ್ಕೂಲ್ ಆಫ್ ಥಾಟ್ ಏನಿತ್ತು, ಆ ಅಜೀವಿಕಾ ಸ್ಕೂಲ್ ಆಫ್ ಥಾಟ್ ನ ಪೇಟ್ರನೈಸ್ ಮಾಡಿದ್ದು ಬಿಂದುಸಾರ. ಅವನ್ ಟೈಮ್ ನಲ್ಲಿ ಪೀಕ್ ನ ರೀಚ್ ಆಗುತ್ತೆ. ಅದಾದ್ಮೇಲೆ ಅಶೋಕನು ಕೂಡ ಒಂದಷ್ಟು ಟೈಮ್ಗೆ ಈ ಪೇಟ್ರನೈಸ್ ಅಜೀವಿಕಾಸ್. ಅದಾದ್ಮೇಲ್ಗಡೆಗೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪೇಟ್ರನೈಸೇಷನ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪೆನೆನ್ಸ್ ಏನಿತ್ತು, ಆ ಒಂದು ರೀಸನ್ ಇಂದ ನಿಧಾನಕ್ಕೆ ಡಿಕ್ಲೈನ್ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ. 14th ಸೆಂಚುರಿಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ಒಂದಷ್ಟು ಅಜೀವಿಕಗಳು ಇದ್ರು ಅಂತ ಹೇಳ್ಬಿಟ್ಟು ಆ 14th ಸೆಂಚುರಿ ಟೆಕ್ಸ್ಟ್ ಇಂದ ನಾವು ತಿಳ್ಕೊಬಹುದು ಅಷ್ಟೇ. ಇವ್ರು ತಪಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು, ಇವ್ರು ಅಸೆಟಿಸಮ್ ನ ಫಾಲೋ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಶೋಕ್ ಆಗಿರ್ಬೋದು, ಅವನ ಮಗ ಆಗಿರ್ಬೋದು, ಇಲ್ಲ ಅವ್ರ ಅಪ್ಪ ಬಿಂದುಸಾರ ಆಗಿರ್ಬೋದು, ಅಜೀವಿಕಾಸ್ಗಳಿಗೆ ಒಂದಷ್ಟು ಕೇವ್ಸ್ ಗಳನ್ನ ಎಕ್ಸ್ಕವೇಟ್ ಮಾಡ್ಕೊಡೋದನ್ನ ನಾವು ನೋಡ್ತೀವಿ. ಇಂಡಿಯಾದು ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ ಅಂತ ಹೇಳ್ಬೋದು ನಾವು. ಇದಕ್ಕೆ ಬಾರಾಬರ್ ಕೇವ್ಸ್ ಅಂತ ಕರೀತಾರೆ. ಇಲ್ಲಿ ಬಾರಾಬರ್ ಕೇವ್ಸ್ ಅಂತ ಕರಿತೀವಿ, ಇನ್ನೊಂದ್ ಕಡೆಗೆ ವಿಶ್ವಕರ್ಮ ಕೇವ್ಸ್ ಅಂತ ಕರಿತೀವಿ, ಗೋಪಿತಾ ಕೇವ್ಸ್ ಅಂತ ಕರಿತೀವಿ. ಈ ವಿಂಧ್ಯ ರೇಂಜ್ ನಲ್ಲಿ ಬರುತ್ತೆ. ವಿಂಧ್ಯ ರೇಂಜ್ ನಲ್ಲಿ ಬಿಹಾರ್ ಮತ್ತೆ ಜಾರ್ಖಂಡ್ ನಲ್ಲಿ ಈ ಕೇವ್ಸ್ ಗಳು ಬರೋದನ್ನ ನೋಡ್ತೀವಿ, ವಿಚ್ ಇಸ್ ದ ಫಸ್ಟ್ ಆರ್ಕಿಟೆಕ್ಚರಲ್ ರಿಮೈನ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಥವಾ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಇಂಡಿಯನ್ ಆರ್ಕಿಟೆಕ್ಚರ್ ಆಗೋದು ಈ ಕೇವ್ ಆರ್ಕಿಟೆಕ್ಚರ್ ಇಂದ ಅಂತ ಹೇಳ್ಬೋದು ನಾವು. ಇನಿಷಿಯಲ್ ಸ್ಟೇಜ್ ನಲ್ಲಿ ನಾವು ಕೇವ್ ಆರ್ಕಿಟೆಕ್ಚರ್ ನ ಫಾಲೋ ಮಾಡ್ತಿರ್ತೀವಿ, ಕಲ್ಲುಗಳನ್ನ ಕೆತ್ಬಿಟ್ಟು ಗುಹೆಗಳನ್ನ ಮಾಡಿ ಅದರೊಳಗಡೆ ದೇವಸ್ಥಾನಗಳನ್ನ ಚೈತ್ಯಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಇರ್ತೀವಿ. ಅದಾದ ಮೇಲ್ಗಡೆಗೆ ನಾವು ಸ್ಟ್ರಕ್ಚರಲ್ ಟೆಂಪಲ್ಸ್ ನ ಕಟ್ಟೋದಕ್ಕೆ ಬರುವಂತದ್ದು. ಸ್ಟ್ರಕ್ಚರಲ್ ಟೆಂಪಲ್ಸ್ ಗಿಂತ ಮುಂಚೆ ವಿ ವರ್ ಕನ್ಸ್ಟ್ರಕ್ಟಿಂಗ್ ಕೇವ್ ಟೆಂಪಲ್ಸ್. ಸೊ ಕೇವ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದ್ದು ಅಶೋಕ ಮತ್ತೆ ಅವ್ನ ನೆಕ್ಸ್ಟ್ ಸಕ್ಸೆಸರ್ಸ್ ನ ಟೈಮ್ ಪೀರಿಯಡ್ ನಲ್ಲಿ ಅಂತ ನಾವು ಹೇಳ್ಬೋದು. ಬೃಹದ್ರಥ ಅಂತ ಬರ್ತಾನೆ, ಇನ್ನೊಬ್ಬ ದಾಶರಥಿ ಅಂತ ಬರ್ತಾನೆ. ಇವ್ರ ಟೈಮ್ ಪೀರಿಯಡ್ ನಲ್ಲಿ ಈ ಕೇವ್ ಆರ್ಕಿಟೆಕ್ಚರ್ ಸ್ಟಾರ್ಟ್ ಆಗಿದ್ದು ನೋಡ್ಬೋದು, ವಿಚ್ ವಾಸ್ ಡೆಡಿಕೇಟೆಡ್ ಫಾರ್ ಅಜೀವಿಕಾಸ್ ಅಂಡ್ ಜೈನ್ಸ್. ಇಲ್ಲಿ ನೋಡ್ತೀವಿ ಮಡಕೆ ಒಳಗಡೆ ಕುತ್ಕೊಂಡು ತಪಸ್ ಮಾಡ್ತಿರುವಂತ ಒಂದಷ್ಟು ಇಮೇಜ್ ಗಳನ್ನ ನಾವು ನೋಡಬಹುದು. ಅದೇ ತರದಲ್ಲಿ ಇಲ್ಲಿ ವಿಶ್ವಕರ್ಮ ಕೇವ್ಸ್ ಅಂತ ಬರುತ್ತೆ. ಆ ವಿಶ್ವಕರ್ಮ ಕೇವ್ಸ್ ನಲ್ಲಿ ಬ್ರಾಹ್ಮಿ ಸ್ಕ್ರಿಪ್ಟ್ ನಲ್ಲಿ ಈ ಅಜೀವಿಕಾಸ್ಗಳಿಗೋಸ್ಕರ ಮಾಡಿರುವಂತ ಒಂದು ಕೇವ್ ಇದು ಅಂತ ಹೇಳ್ಬಿಟ್ಟು ಅಶೋಕ ಬರ್ಕೊಂಡಿರೋದನ್ನ ನಾವು ನೋಡ್ಬೋದು. ಅಲ್ಲಿ ಸಿಕ್ಕಿರುವಂತಹ ಒನ್ ಆಫ್ ದ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬೋದು ನಾವು, ವಿಶ್ವಕರ್ಮ ಕೇವ್ಸ್ ನ ಕೇಳಿದ್ದಾರೆ.